ಶ್ರೀಮಾತ್ರೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಹಿಳೆಯರು ಸಾಷ್ಟಾಂಗ ನಮಸ್ಕಾರ ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಹಾಗೆ ಮಹಿಳೆಯರು ಅಥವಾ ಯಾರೇ ಆಗಲಿ ಪ್ರತಿ ಜೀವಿಯೂ ಸಹ ಭಗವಂತನನ್ನು ಒಲಿಸ್ಕೊಳ್ಳೋಕ್ಕೆ ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸ್ಕೊಳ್ಳೋಕ್ಕೆ ಅಥವಾ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಜೀವನವನ್ನು ಸುರಕ್ಷಿತವಾಗಿ ನಾವು ಸಾಗಿಸೋದಕ್ಕೆ ನವವಿಧ ಭಕ್ತಿಗಳಿದ್ದರೂ ಸಹ ಒಂದು ನಮಸ್ಕಾರ ಅಂತಕ್ಕಂಥ ಆ ನಮಸ್ಕಾರ ನಾವು ಯಾವಾಗಲೂ ಹೇಳ್ತೀವಿ, ನಮಸ್ಕಾರ ಪ್ರಿಯೋ ಭಾನು. ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿದ್ರೆ ಸಾಕಂತೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರಿಸ್ತಕ್ಕಂಥ ಶಕ್ತಿ ಆ ಸೂರ್ಯ ಭಗವಾನರಿಗೆ ಇರುತ್ತೆ. ಅದೇ ರೀತಿ ಇವತ್ತಿನ ದಿವಸ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಹುದಾ ಅಂದಾಗ ಬೇಡ ಅಂತ ಹೇಳ್ತೀವಿ. ಆದರೆ ನಮಸ್ಕಾರದಲ್ಲಿ ಸಾಷ್ಟಾಂಗ ನಮಸ್ಕಾರನೇ ಯಾಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಆದರೆ ಪುರುಷರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲೇಬೇಕು. ಮಹಿಳೆಯರು ಮಾಡೋದರಲ್ಲಿ ಸ್ವಲ್ಪ ಜಾಗ ಅಂದರೆ ಅದಕ್ಕೆ ಶಾಸ್ತ್ರಗಳು ಕೂಡ ಸಮ್ಮತ ಇಲ್ಲ ಅಂತ ಹೇಳ್ತಾ, ಸಾಷ್ಟಾಂಗ ಅಂದರೆ 8 ಅಂಗಗಳು. ಆ 8 ಅಂಗಗಳಲ್ಲಿ ಈ ಮಹಿಳೆಯರು ಯಾವುದರಿಂದ ಹಣೆ, ವಕ್ಷಸ್ಥಲ, ಕೈಗಳು, ಕಾಲುಗಳು, ಕಣ್ಣುಗಳು ಹಾಗೆಯೇ ಭೂಮಿಗೆ ತಾಕಿಸಿ ನಮಸ್ಕಾರವನ್ನು ಮಾಡಬಹುದು. ಆದರೆ ಉದರ ಭಾಗ, ಹೊಟ್ಟೆಯ ಭಾಗವನ್ನು ಭೂಮಿಗೆ ಮಹಿಳೆ ತಾಕಿಸಬಾರದು. ಅಲ್ಲಿ ಪ್ರಶ್ನೆ ಬರುತ್ತೆ, ಪುಟ್ಟ ಮಕ್ಕಳಾಗ್ಬೋದಾ, ಪ್ರೌಢಾವಸ್ಥೆಯಲ್ಲಿರೋದಾಗ್ಬೋದಾ, ಅಥವಾ ಮದುವೆ ಆಗಿರೋರಾಗ್ಬೋದಾ, ಅಥವಾ ವೃದ್ಧರಾಗ್ಬೋದಾ ಅಂದಾಗ ನಾವು ಎಲ್ಲರಿಗೂ ಸೇರಿಸಿ ಹೊಟ್ಟೆಯ ಉದರ ಭಾಗವನ್ನು ಭೂಮಿಗೆ ತಾಕಿಸಿ ಅಂದರೆ ಸಾಷ್ಟಾಂಗ 8 ಅಂಗಗಳೊಂದಿಗೆ ನಮಸ್ಕಾರವನ್ನು ಮಾಡೋದು ಶುಭ ಅಲ್ಲ. ಆದರೆ ವೈಜ್ಞಾನಿಕವಾಗಿ ತಗೊಳ್ಳಕ್ಕೆ ಹೋದಾಗ ಆ ತಾಯಿಗೆ ಗರ್ಭಿಣಿ ಆದಾಗ ಅಥವಾ ಗರ್ಭಕೋಶ ಇನ್ನೊಂದು ಜೀವಿಗೆ ಒಂದು ಜೀವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅಲ್ಲಿರೋದ್ರಿಂದ ಈ ಭೂಮಿಯಲ್ಲೂ ಕೂಡ ಪ್ರತಿಯೊಂದು ಸೃಷ್ಟಿನೇ ಮಾಡ್ತಕ್ಕಂಥ ಶಕ್ತಿ, ಒಂದು ಸಣ್ಣ ಬೀಜ ಹಾಕಿದ್ರೆ ಹೆಮ್ಮರ ಆಗಿಬಿಡುತ್ತೆ. ಅದೇ ರೀತಿ ಯಾವ ರೀತಿ ಭೂಮಂಡಲ ಇರುತ್ತೋ, ಯಾವ ರೀತಿಯ ಈ ಭೂಮಿಗೆ ಶಕ್ತಿ ಇದೆಯೋ ಅಷ್ಟು ಶಕ್ತಿಗಳು ಕೂಡ ಮಹಿಳೆಯ ಉದರಕ್ಕೂ ಕೂಡ ಇರುತ್ತೆ. ಹಾಗಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಹಿಳೆಯರು ಮಾಡಬಾರ್ದು ಅಂತೂ ಕೂಡ, ನೆಲಕ್ಕೆ ತಾಕಿಸಬಾರ್ದು, ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಕೋಬಾರ್ದು ಅಂತೂ ಕೂಡ ಧರ್ಮಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಇರತಕ್ಕಂಥದ್ದಾಗಿರೋದ್ರಿಂದ, ಅದರಲ್ಲೂ ನಮಸ್ಕಾರದಲ್ಲಿ 3 ಸುತ್ತಿ ನಮಸ್ಕಾರ ಮಾಡಿದ್ದೆ ಆದರೆ ಇನ್ನೂ ಹೆಚ್ಚು ಫಲ ಕೂಡ ಇರುತ್ತೆ. ಅದು ಪುರುಷರಿಗೂ ಸ್ತ್ರೀಯರಿಗೂ ಎಲ್ಲ ದೇವರುಗಳಿಗೂ ನಾವು ನಿಂತ ಕಡೆಯೇ 3 ಸುತ್ತಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸ್ತ್ರೀಯರು ಮೊಣಕಾಲಿನ ಮೇಲೆ ಕುಳಿತು ನಮಸ್ಕಾರ ಮಾಡಬಹುದಾ ಅಂದರೆ ಹೌದು, ಮಾಡ್ಬೋದು. ಮೊಣಕಾಲ ಮೇಲೆ ಕುಳಿತು ಭಗವಂತನಿಗೆ ನಮಸ್ಕಾರ ಮಾಡೋದು ಅಂದರೆ ಮಾಡೋದು ಕೂಡ ಒಳ್ಳೆಯದು ಕೂಡ ಆಗತ್ತೆ. ಆದರೆ ಸಾಷ್ಟಾಂಗ ನಮಸ್ಕಾರ ಬೇಡ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಮತ್ತು ಪ್ರತಿಯೊಂದು ಕೂಡ ನಮ್ಮ ಇತಿಹಾಸ, ಪುರಾಣ, ಧರ್ಮಗ್ರಂಥಗಳ ಪ್ರಕಾರವೇ ನಾವು ಇವತ್ತಿನ ಸಹ ಸನಾತನ ಧರ್ಮವನ್ನು ಅನುಸರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಈ ರೀತಿ ಮಾಡೋಕ್ಕೆ ಹೋದಾಗ ತುಂಬಾ ಶುಭ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.